ಹಲೋ ಹಾಯ್ ನಮಸ್ತೆ, ನೀವು ನೋಡ್ತಿದ್ದೀರಾ ಏಕೆನ್ ಜರ್ನಿ. ಇವತ್ತು ಕರಾವಳಿ ಭಾಗದಲ್ಲೇ ಫೇಮಸ್ ಆಗಿರುವಂಥ ಬೀಚಿಗೆ ಬಂದಿದ್ದೀವಿ, ಅದೇ ಮಲ್ಪೆ ಬೀಚ್. ಈ ಬೀಚಲ್ಲಿ ನಾವು ಕಮ್ಮಿ ಪ್ರೈಸಲ್ಲಿ ಸಿಗುವಂಥ ಆಹಾರ, ಮೀನು ಫ್ರೈ, ಹಾಗೆಯೇ ಇಲ್ಲಿರೋ ವಸ್ತುಗಳ ಪ್ರೈಸ್, ಚಿಲ್ಡ್ರನ್ಸ್ ಗೇಮ್ಸ್ ಪ್ರೈಸ್, ವಾಟರ್ ಸ್ಪೋರ್ಟ್ಸ್ ಪ್ರೈಸ್, ಫ್ಲೋಟಿಂಗ್ ಬ್ರಿಡ್ಜ್ ಪ್ರೈಸ್, ಲಾಡ್ಜ್ ರೆಸಾರ್ಟ್ಗಳ ಪ್ರೈಸ್ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಹೋಗ್ತಾ ರೈಟ್ ಸೈಡ್ ಈಗ ನಾವು ಎಂಟ್ರಿ ಕೊಡ್ತಿದ್ದೀವಲ್ಲ, ಇದು ಬೀಚ್ ಎಂಟ್ರೆನ್ಸ್. ಫಸ್ಟ್ ಬೀಚಿಗೆ ಎಂಟ್ರಿ ಕೊಡುವಾಗ ನಮಗೆ ಎಲ್ಲ ರೀತಿಯ ಅಂಗಡಿಗಳು ಸಿಗ್ತಾ ಹೋಗ್ತವೆ. ಬನ್ನಿ ಅಂಗಡಿಗಳಲ್ಲಿರುವ ಸ್ವಿಮ್ಮಿಂಗ್ ಡ್ರೆಸ್ಗಳ ಪ್ರೈಸ್ ಎಷ್ಟಿದೆ ಎಲ್ಲ ತಿಳ್ಕೊಳ್ಳೋಣ. ಇದು 100 ರೂಪಾಯಿ, ಇದು 150. ಮತ್ತೆ ಬನಿಯನ್ ತರ ಬರುತ್ತಲ್ಲ ಅದು, ಇದು ಎಷ್ಟು? 100. ಮತ್ತೆ ಅದರಲ್ಲಿ ಟೀ ಶರ್ಟ್ಸ್ ಬರ್ತದ, ಅದು ಇದು ಟೀ ಶರ್ಟ್ಸ್. ಶರ್ಟ್ಗಳು ಬಂದು 250 ಅವೆಲ್ಲ ಅಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ಗಳು ತುಂಬ ಜಾಸ್ತಿ ಇದೆ ಅಂತ. ಬಟ್ ಚಡ್ಡಿಗಳೆಲ್ಲ 50 ರೂಪಾಯಿ, ಬನಿಯನ್ಗಳು 100 ರೂಪಾಯಿ, ಮತ್ತು ಶರ್ಟ್ಸ್ಗಳೆಲ್ಲ 250 ರೂಪಾಯಿ, ಮತ್ತು ಟೀ ಶರ್ಟ್ಸ್ಗಳೆಲ್ಲ 150 ರೂಪಾಯಿ. ತುಂಬ ಚೀಪ್ ಅನ್ನಿಸ್ತು. ಹೊರಗಡೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಟರು. ಇಲ್ಲಿ ಸಣ್ಣದೊಂದು ಹೋಟೆಲ್ ಇದೆ, ಮತ್ತು ಚಾಟ್ಸ್ಗಳು ಸಿಗ್ತವೆ ನೋಡಿ ಸೈಡಿಗೆ. ಫಿಶ್ ಫ್ರೈ ತುಂಬಾ ಫೇಮಸ್ ಇಲ್ಲಿ. ಇಲ್ಲಿಗೆ ಬಂದವರು ಫಿಶ್ ಫ್ರೈ ತಿಂದೆ ಹೋಗೋದೇ ಇಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಯಾವ ಮೀನು? ಇದು ಮೂರು ಮೀನು. ಎಷ್ಟು ಅದು ಪ್ರೈಸ್? 150. ಇದೆಲ್ಲ ಎಲ್ಲ ಮೀನು 50. ಇದು ಅಂಜಲ್ಲ ಅಲ್ಲ, ವೈಟ್ ಪಾಂಪ್ಲೆಟ್ ಎಷ್ಟು? ಕ್ಯಾದರ್ ಇದು 50 ರೂಪಾಯಾ? ಕ್ಯಾದರ್ ಬಂಗ ಎಷ್ಟು? ಒಂದು ಮೀನಿಗೆ 50 ರೂಪಾಯಿ. ಚೀಪ್ ಅಂಡ್ ಬೆಸ್ಟ್ ಆಗಿರೋ ಮೀನು ಅಂತಂದರೆ ಅದೇ ಬಂಗುಡೆ. ನಂಜರು ತಿನ್ಲಿಕ್ಕೆ ಹೋಗ್ಬೇಡಿ. ಮತ್ತು ವೈಟ್ ಪಾಂಪ್ಲೆಟ್ ಕೂಡ ಚೆನ್ನಾಗಿರುತ್ತೆ, ಎರಡು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಪಾನಿಪುರಿ, ಚಾಟ್ಸು, ಕಪ್ ಜ್ಯೂಸ್ ಎಲ್ಲ ಸಿಗುತ್ತೆ. ಬಟ್ 10 ರೂಪೀಸ್ ಔಟ್ಸೈಡ್ಗಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಟ್ಯಾಟೋ ಪ್ರೈಸ್ ಎಷ್ಟಿದೆ ನೋಡೋಣ, ಬೇರೆ ಕಡೆಗೆ ಇಲ್ಲಿಗೆ ಕಂಪೇರ್ ಮಾಡೋಣ ಎಷ್ಟಿದೆ ಅಂತ. ನೀವು ನೋಡಿ, ನಿಮ್ಮೂರಲ್ಲಿ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿರೋ ಪ್ರೈಸ್ ನಾನು ಹೇಳ್ತೀನಿ. ಸರ್ ಟ್ಯಾಟೋಗೆ ಎಷ್ಟು? ಇಂಚಿಗೆ
ಕಾಸ್ಟ್ ಯಾವ್ದು ಡಿಸೈನ್ ಆದ್ರೆ ಆಗ್ತಿಲ್ಲ ಸೈಜ್ ಮೇಲೆ ನಮಗೆ ಇಲ್ಲಿ ಗಾಂಧೀಜಿ ಮೂರ್ತಿ ಕಾಣುತ್ತೆ. ಇದೆ ಸರ್ಕಲ್ ಆದ ಕೂಡಲೇ ನಿಮ್ಗೆ ನೆಕ್ಸ್ಟ್ ಇರೋದೇ ಬೀಚ್. ಅಲ್ಲಿಂದ ಬೀಚ್ ಶುರು ಆಗುತ್ತೆ. ये कितना भैया 100 10 minutes 10 rupees 10 minutes 10 rupees 100 rupees ಫಿಶ್ ಮಸಾಜ್ 10 minutes ಗೆ 100 rupees ಅಂತೆ. ಸೇಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಕ್ಕೆ ಪ್ರೈಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಈಗ ಹೋಗಿ ಅವ್ರ ಹತ್ರ ಕೇಳಿಬಿಟ್ಟು ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ ಹೆಸರು ಬರೋಕ್ಕೆ ಏನು ಕಾರಣ ಅಂದರೆ ಇಲ್ಲಿ ವಾಸ್ಕೋ ಡಿ ಗಾಮ ಇಲ್ಲಿ ಬಂದು 1498ರಲ್ಲಿ ಲ್ಯಾಂಡ್ ಆಗ್ತಾನಂತೆ. ಅದಾದಮೇಲೆ ತನ್ನ ತಾಯಿ ನೆನಪಿಗೋಸ್ಕರ ಒಂದು ಹೆಸರಿಡ್ತಾನೆ, ಅದೇ ಸೇಂಟ್ ಮೇರಿಸ್ ಅಂತ ಒಂದು ಹೆಸರಿಡ್ತಾನೆ. ಅದೇ ಒಂದು ಐಲ್ಯಾಂಡ್ ಆಗ್ಲಿಕ್ಕೆ ಹೋಗಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ ಈಗನೂ ಕೂಡ ಒಂದು ಹೆಸರು ಚಾಲ್ತಿಯಲ್ಲಿದೆ. ಮೇಡಮ್ ಸೇಂಟ್ ಮೇರಿಸ್ ಟಿಕೆಟ್ ಎಷ್ಟು ಚಿಲ್ಡ್ರನ್ಸ್ಗೆ ಆದರೆ? ಬಿಲೋ 5 ನೋ ಟಿಕೆಟ್, ಅಬೌವ್ 5 400. ಟೈಮಿಂಗ್ಸ್ ಏನು ಮೇಡಮ್? 20 minutes ಹೋಗೋಕ್ಕಾಗ್ತದಂತೆ, ಮತ್ತು ಅಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮತ್ತು 20 ನಿಮಿಷ ಮತ್ತು ವಾಪಸ್ ಬರೋದಕ್ಕೆ ಟೋಟಲ್ 400 rupees ಆಗುತ್ತಂತೆ ಅಲ್ಲಿಗೆ ಸೇಂಟ್ ಮೇರಿಸ್ಗೆ. ಇದು ಫ್ಲೋಟಿಂಗ್ ಬ್ರಿಡ್ಜ್. ಇದು ನಾಳೆಯಿಂದ ಶುರುವಾಗ್ತಾ ಇದೆ ಫ್ಲೋಟಿಂಗ್ ಬ್ರಿಡ್ಜ್. ಇದು ರೇಟ್ ಎಷ್ಟಂತ ಗೊತ್ತಿಲ್ಲ. ಫಸ್ಟ್ ನಾಳೆ 1ನೇ ತಾರೀಕಿಂದ ಶುರು ಆಗ್ತದೆ, ಅಂದರೆ ನವೆಂಬರ್ 1ಗೆ ಇದು ಫ್ಲೋಟಿಂಗ್ ಬ್ರಿಡ್ಜ್ ಶುರು ಆಗ್ತದೆ. ನಾನು ಫ್ಲೋಟಿಂಗ್ ಬ್ರಿಡ್ಜ್ ಬಗ್ಗೆ ಕೇಳಿ ತಿಳ್ಕೊಂಡೆ. ಅವ್ರದ್ದು ಪ್ರೈಸ್ ಬಂದುಬಿಟ್ಟು 150 ರೂಪಾಯಿ ಪರ್ ಪರ್ಸನ್ ಅಂತೆ. ಅಂದರೆ 50 minutes ಹೋಗಿ ನಿಲ್ಲಕ್ಕೆ ಬಿಡ್ತಾರೆ. ಈ ಬ್ರಿಡ್ಜ್ ಬಂದು ಮಳೆಗಾಲದಲ್ಲಿ ತೆಗೆದಿದ್ರು, ಒಂದು 4 ತಿಂಗಳು ಇರಲಿಲ್ಲ ಬ್ರಿಡ್ಜ್. ಅಲೆಗಳು ನೋಡೋದಕ್ಕೆ ಕಿತ್ತೋಗ್ತದೆ ಅಂತ ತೆಗೆದಿದ್ರು. ಈಗ ಮತ್ತೆ ನವೆಂಬರ್ 1ರಿಂದ ಶುರು ಮಾಡ್ತಾರೆ. ನವೆಂಬರ್ 2023 ನವೆಂಬರ್ 1ಗೆ ಶುರುವಾಯಿತು. ಬನ್ನಿ ಚಿಲ್ಡ್ರನ್ಸ್ ಗೇಮ್ಸ್ ಬಗ್ಗೆ ರೇಟ್ ಎಷ್ಟಿದೆ ಅಂತ ಕೇಳೋಣ. ಮಕ್ಕಳಂದರೆ ಇದನ್ನು ತುಂಬಾ ಇಷ್ಟಪಡ್ತಾರೆ, ಇಲ್ಲಿ ಬಂದರೆ ಒಳ್ಳೆ ಎಂಜಾಯ್ ಕೂಡ ಮಾಡ್ತಾರೆ. ಸರ್ ಅದಕ್ಕೆ ಎಷ್ಟು ಪ್ರೈಸ್? 50. ಅದು ಆಚೆದು ಇದು 50ಯಾ? ಮತ್ತು ಅದು 100. ಅದು ಕ್ರಿಕೆಟ್ 100. ಇಲ್ಲಿ ಎಲ್ಲ ಗೇಮ್ಸು ಕೂಡ 50 rupees ಅಂತೆ. ಮತ್ತು ಒಂದು ಕ್ರಿಕೆಟ್ ಬೀಚ್ ಕ್ರಿಕೆಟ್ ಒಂದಂತ ಇದೆ, ಅದು ಮಾತ್ರ ಒಂದು 100 rupees ಬಿಟ್ಟರೆ ಎಲ್ಲ 50 rupees.
ಇದೆಲ್ಲ ನಾವು ಸಣ್ಣದಿರುವಾಗ ತೆಂಗಿನ ಗರಿಯಲ್ಲಿ ಮಾಡ್ತಿದ್ವಿ. ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ. ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಹೇಗೆ ತೆಂಗಿನ ಗರಿಯಲ್ಲಿ ಮಾಡ್ಬೇಕಂತ. ಅಷ್ಟು ಚೇಂಜ್ ಆಗಿದೆ ಲೈಫು. ಎಷ್ಟು ಪ್ರೈಸ್? 100 ರೂಪಾಯಿ. ಅದು ಸೇಮ್. ಒಂಟೆ ಮತ್ತೆ ಕುದುರೆ ಸವಾರಿಗೆ 100 ರೂಪಾಯಿ ಅಂತೆ. ಅದು ಮಧ್ಯಾಹ್ನ. ಈ ಒಂಟೆ ಮತ್ತೆ ಕುದುರೆ ಸವಾರಿಗಳೆಲ್ಲ ಮಧ್ಯಾಹ್ನ ಮೇಲೆ ಶುರುವಾಗ್ತದೆ ಮತ್ತೆ ಮುಗಿಯೋದು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ, 8-9 ಗಂಟೆ ಅಷ್ಟೊತ್ತಿಗೆ ಮುಗೀತದೆ. ಜನ ತುಂಬ ಇದ್ದರೆ 10 ಗಂಟೆ ತನಕ ಇರ್ತಾರೆ ಮತ್ತೆ ಹೋಗ್ತಾರೆ. ನಾನಿಲ್ಲಿ ಬಂದಿದ್ದು ಸಂಜೆ 5:45ಕ್ಕೆ. ಅಂದರೆ ಈಗ ಟೈಮು, ಈಗಿನ ಸಮಯದಲ್ಲಿ ತುಂಬ ಕೂಲಾಗಿದೆ ವೆದರು. ಮತ್ತು ಸನ್ಸೆಟ್ ನೋಡಲಿಕ್ಕೆ ಸಿಗ್ತಾ ಇಲ್ಲ, ಯಾಕಂದರೆ ಮೋಡಗಳು ಮುಚ್ಕೊಂಡಿದೆ ಸನ್ಸೆಟ್ಟನ್ನು. ನೀರು ತುಂಬಾ ಇಳಿದಿದೆ, ತುಂಬ ಜಾಗ ಇದೆ ನೋಡಲಿಕ್ಕೆ ಕೂಡ. ಇಲ್ಲಿ ತುಂಬ ಲೈಫ್ ಗಾರ್ಡ್ಸ್ ಇರ್ತಾರೆ. ಒಂದು 20+ ಲೈಫ್ ಗಾರ್ಡ್ಸ್ ಇದ್ದಾರೆ. ಅಂದರೆ ಇಲ್ಲಿ 24 ಗಂಟೆ ಸೆಕ್ಯೂರಿಟಿಗೋಸ್ಕರ ಅಂತಲೇ ಹೇಳ್ತಾರೆ. ತುಂಬ ದೂರ ನೀರಲ್ಲೇ ಹೋಗ್ಲಿಕ್ಕೆ ಬಿಡೋದಿಲ್ಲ. ಸೇಫ್ ಆಗಿರೋವಂಥ ಪ್ಲೇಸ್. ಆವಾಗವಾಗ ಸೆಕ್ಯೂರ್ ಮಾಡ್ತಾನೆ ಇರ್ತಾರೆ. ಸಂಜೆ 6:45 ಆಯಿತು, ಕತ್ತಲಾಗ್ತಾ ಬಂತು. ಇನ್ನು ನಾರ್ಮಲ್ ಇರೋವಂಥ ಹೋಟೆಲ್ಗಳಲ್ಲಿ ಊಟದ ಪ್ರೈಸ್ ಹೇಗಿದೆ ಅಂತ ಕೇಳೋಣ ಒಳಗೋಗಿ. ಇಲ್ಲಿ ಬಿರಿಯಾನಿ ರೇಟ್ ಅಂತೂ ತುಂಬಾ ಜಾಸ್ತಿ ಇರ್ತದೆ. ಬಟ್ ನಾರ್ಮಲ್ ಊಟಗಳು ತಲೆಗಳಿಗೆ ಹೇಗಿರುತ್ತೆ ಅಂತ ಕೇಳೋಣ. ಸರ್, ಇದು ವೆಜ್ ಮೀಲ್ಸ್ ಮತ್ತು ಚಿಕನ್ ಮೀಲ್ಸ್ ಎಷ್ಟು? ವೆಜ್ ಮೀಲ್ಸ್ ಅಂದರೆ ಬೇಳೆ ಸಾರು ಅನ್ನ ಅಷ್ಟೇ 80 ರೂಪಾಯಿ. ಊಟ 120. ಚಿಕನ್ ಊಟ 160. ಅಂದರೆ ಮೀನು ಊಟ ಅಂದ್ರೆ ಮೀನು ಬರುತ್ತೆ. ಮೀನು ಬರುತ್ತೆ. ಚಿಕನ್ ಅಂದರೆ 2 ಪೀಸ್ ಕಬಾಬ್ ಬರ್ತದೆ. ಮತ್ತು ಚಿಕನ್ ಗ್ರೇವಿಲಿ 1 ಪೀಸ್ ಕಬಾಬ್ ಬರ್ತದೆ. ಗ್ರೇವಿಲಿ 1 ಪೀಸು, 2 ಕಬಾಬು ಮತ್ತು ರೈಸು ಸಾಂಬಾರು. ಇದು ಇಷ್ಟಕ್ಕೆ 160. ಹಾಂ, 120 ಮೀನು ಮೀಲ್ಸಿಗೆ. ನಾರ್ಮಲ್ ವೆಜ್ಜಿಗೆ 80 ರೂಪಾಯಿ. ನೋಡಿ ನೈಟ್ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಕಲರ್ಫುಲ್ ಆಗಿದೆ ಅಲ್ವಾ? ಬೆಳಗ್ಗೆ ಮತ್ತು ಸಂಜೆಗಿಂತ ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ ಆಗಿರುತ್ತೆ. ಬನ್ನಿ, ಇಲ್ಲಿ ಒಂದು ಸಣ್ಣ ಹೋಟ್ಲಿದೆ. ಟಿಫನ್ ರೇಟು ಹೋದಾಗ ಅವುಗಳ ರೇಟ್ ಎಷ್ಟು ಅಂತ ಪ್ರತಿಯೊಂದು ಕೇಳೋಣ ಇಲ್ಲಿ. ಸರ್, ಬೆಳಗ್ಗೆ ಟಿಫನ್ ಏನು ಸಿಗ್ತದೆ? ಈ ದೋಸೆ, ಪರೋಟ, ಇಡ್ಲಿ, ಸಾಂಬಾರು ಎಲ್ಲ ಸಿಗುತ್ತೆ. ಎಷ್ಟಿದೆ ಸರ್ ಪ್ರೈಸ್ ಎಲ್ಲ? ನೋಡಿ, ಟಿಫನ್ಗಳ ಪ್ರೈಸ್ ಎಲ್ಲ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೀವು ಹೋಟ್ಲ್ ಹೆಸರು ನೋಡ್ಕೊಳ್ಳಿ, ಅಮ್ಮ ಹೋಟೆಲ್ ಅಂತ ಹೇಳ್ಬಿಟ್ಟು. ಬೀಚಲ್ಲಿ ಎಲ್ಲ ಟಿಫನ್ಗಳಿಗೆ ಒಂದು 10 ರೂಪಾಯಿ ಜಾಸ್ತಿ ಇರುತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ. ಉಡುಪಿಲಿ ನೀವು ಎಲ್ಲೇ ಹೋಟೆಲಿಗೆ ಹೋದ್ರೂ ಕೂಡ ಒಂದು 50-60 ರೂಪಾಯಿ ಊಟ ಇರುತ್ತೆ.
ಮತ್ತು ಊಟದ ಜೊತೆ ಒಂದು ಕಬಾಬ್ ಕೊಟ್ಟರೆ 10 ರೂಪೀಸ್ ಜಾಸ್ತಿ ಇರುತ್ತೆ, ಅಂದರೆ ಒಂದು 60 ರೂಪಾಯಿ ಊಟ ಸಿಗುತ್ತೆ. ವೆಜ್ ಊಟಗಳೆಲ್ಲ 50 ರೂಪಾಯಿ ಇರುತ್ತೆ. ಕಬಾಬ್ ಊಟ ಆದರೆ ಒಂದು 60 ರೂಪಾಯಿ ಇರುತ್ತೆ. ಇನ್ನು ಮೀನು ಊಟ ಅಂತ ಬಂದಾಗ ಊಟ 50 ಪ್ಲಸ್ ಮೀನಿಗೆ ರೇಟು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ರೇಟ್ ಇರುತ್ತೆ. ಬನ್ನಿ ಕಾಟೇಜಸ್ಗಳು ಮತ್ತು ಲಾಡ್ಜ್ಗಳು, ಹೋಟೆಲ್ಗಳು, ರೆಸಾರ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ಕಾಟೇಜು. ನೀವು ಬೀಚಲ್ಲಿ ಕಾಟೇಜ್ಗಳು ತಗೊಂಡ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಬೀಚಲ್ಲಿ ರೇಟ್ ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು. ಹೊರಗಡೆ ಮಾಡಿಕೊಂಡ್ರೆ ನಿಮಗೆ ಬೆಟರು, ಹೊರಗಡೆ ತುಂಬ ಚೀಪಾಗಿ ಕಮ್ಮಿ ಸಿಗುತ್ತೆ. ಉಡುಪಿಯಲ್ಲಿ ನೀವು ಒಂದು ರೂಮ್ ಲಾಡ್ಜ್ ತಗೊಂಡ್ರು ಕೂಡ ಸಿಂಗಲ್ ಡಬಲ್ ಆದರೆ 500 to 600 ಇರುತ್ತೆ. ಇಲ್ಲಿ ಬೀಚಲ್ಲಿ ತುಂಬಾ ರೇಟ್ ಜಾಸ್ತಿ, 3000 ಪ್ಲಸ್ ಇರುತ್ತೆ ಕಾಟೇಜ್ಗಳೆಲ್ಲ. ಉಡುಪಿಯಲ್ಲಿ ಸಪ್ರೇಟಾಗಿ ಲಾಡ್ಜ್ಗಳ ಬಗ್ಗೆ ಒಂದು ವ್ಲಾಗ್ ಮಾಡಿದರೆ ಮಾಡ್ತೀನಿ. ಯಾವುದಕ್ಕೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ಹೋಟೆಲ್ಗಳು ಅಷ್ಟೇ, ಬೇರೆ ಬೇರೆ ಮಿನಿ ಹೋಟೆಲ್ಗಳಾಗಲಿ ಬಿರಿಯಾನಿ ಹೋಟೆಲ್ಗಳಾಗಲಿ ಬೇರೆ ಬೇರೆ ರೇಟು, ಬೇರೆ ಬೇರೆ ಥರ ಟೇಸ್ಟ್ಗಳು ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಒಂದು ವ್ಲಾಗ್ ಮಾಡಿದರೆ ಮಾಡ್ತೀನಿ. ಏನಕ್ಕೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಇದೆಲ್ಲ ಕಾಟೇಜಸ್ಗಳು ಇಲ್ಲಿಂದ ಶುರುವಾಗಿದ್ದು, ಇಲ್ಲಿಂದ ಒಂದು 400 ಮೀಟ್ರ್ 300 ಮೀಟ್ರ್ ತನಕ ಕೂಡ ಕಾಟೇಜಸ್ಗಳೇ ಇದೆ. ತುಂಬ ಹೈ ರೇಟ್ ಇರುವಂಥ ಕಾಟೇಜ್ಗಳಿಗೆಲ್ಲ. ಅಲ್ಲೆಲ್ಲ ವಾಟರ್ ಗೇಮ್ಸ್ ನಡೀತಾ ಇದೆ. ಇಲ್ಲೆಲ್ಲ ವಾಟರ್ ಗೇಮ್ಸ್ ನಡೀತಾ ಇದೆ. ಇದರ ಪಕ್ಕದಲ್ಲೇ ಒಂದು ಫ್ಲೋಟಿಂಗ್ ಬ್ರಿಡ್ಜ್ ಆಗ್ತಾ ಉಂಟು. ಈಗ ಇಲ್ಲೆಲ್ಲ ವಾಟರ್ ಗೇಮ್ಸ್ ನಡೀತಾ ಇದೆ, ಪಕ್ಕದಲ್ಲೇ ಫ್ಲೋಟಿಂಗ್ ಬ್ರಿಡ್ಜ್ ಆಗ್ತಾ ಇದೆ. ಅದು ನಾಳೆಯಿಂದ ಶುರು ಆಗ್ತದೆ. ನಾನು ಹೇಳಿದ್ನಲ್ಲ, ಇಲ್ಲಿಂದ ಹಿಡಿದ್ಬಿಟ್ಟು ಒಂದು 200 ತನಕ ಕೂಡ ಕಾಟೇಜಸ್ಗಳೇ. ವಿಚಾರಿಸ್ಬೋದು ಇಲ್ಲಿ ಬಂದಮೇಲೆ. ಇದು ಬಂದ್ಬಿಟ್ಟು ಪ್ಯಾರಡೈಸ್ ರೆಸಾರ್ಟು. ಇದು ನಿಮಗೆ ಆನ್ಲೈನಲ್ಲಿ ಆಫ್ಲೈನ್ ಎರಡು ಕೂಡ ಬುಕಿಂಗ್ ಸಿಗ್ತದೆ. ಬಟ್ ಬೀಚ್ ಡೈರೆಕ್ಟಾಗಿ ಕಾಣುವಂಥ ಒಂದು ರೆಸಾರ್ಟ್ ಇದು. ಇದ್ರ ಜೊತೆಗೆ ಅವ್ರದ್ದೇ ಆದ ಹೋಟೆಲ್ಗಳಿದೆ ಮತ್ತು ಎಲ್ಲ ಥರದ ಫುಡ್ಗಳು ಸಿಗುತ್ತೆ. ಮೆಕ್ಸಿಕನ್ ಫುಡ್ ಕೂಡ ತುಂಬ ಸಿಗುವಂಥ, ಫೇಮಸ್ ಆಗಿ ಸಿಗುವಂಥ ಫುಡ್ ಇಲ್ಲಿ. ಇದು ಮಾಲ್ಪೈನ್ ಲಾಡ್ಜ್. ಇಲ್ಲಿ 1000 ರೂಪೀಸ್ ಫಾರ್ 2 ಮೆಂಬರ್ಸ್ ಏನೋ ಇದೆ. 1000 ರೂಪೀಸ್ ಪ್ಲಸ್ ಅದು ಸೀಸನಿಗೆ ಚೇಂಜ್ ಆಗ್ತಾ ಇರುತ್ತೆ ರೇಟ್ಗಳು ಕೂಡ. ಎಲ್ಲ ಕಡೆನೂ ಅಷ್ಟೇ ಸೀಸನಿಗೆ ಚೇಂಜ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.